ರಿಲೀಸ್ ಆಗಿದ್ 2ನೇ ದಿನಕ್ಕೇನೆ ಪೈರಸಿ ಮಾಡಿ ನಮ್ಮ ಸಿನಿಮಾಗಳನ್ನ ಕಂಡಲ್ಲಿ ಹಾಕ್ತಾ ಇದ್ದಾರೆ. ನಮಸ್ಕಾರ, ನಾನ್ ತನಿಷಾ ಕುಪ್ಪಂಡ. ಇತ್ತೀಚೆಗೆ ರಿಲೀಸ್ ಆಗಿರೋ ಕೋಣ ಸಿನಿಮಾದ ಮೂಲಕ ನೀವು ನನ್ನನ್ನ ಪ್ರೊಡ್ಯೂಸರ್ ಆಗಿ ನೋಡ್ತಾ ಇದ್ದೀರಾ. ಮೂವಿ ರಿಲೀಸ್ ಆದ್ಮೇಲೆ ಜನ ಯಾಕೆ ಥಿಯೇಟರ್ಗೆ ಕಡಿಮೆ ಬರ್ತಾ ಇದಾರೆ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮಗ್ ಗೊತ್ತಾಗಿದ್ದು ಒಂದೇನೆ. ರಿಲೀಸ್ ಆಗಿದ್ 2ನೇ ದಿನಕ್ಕೇನೆ ಪೈರಸಿ ಮಾಡಿ ನಮ್ಮ ಸಿನಿಮಾಗಳನ್ನ ಕಂಡಲ್ಲಿ ಹಾಕ್ತಾ ಇದ್ದಾರೆ. ಇದು ಕೋಣ ಸಿನಿಮಾದ ಕತೆ ಮಾತ್ರ ಅಲ್ಲ, ನಮ್ಮ ಇಂಡಸ್ಟ್ರಿನಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಪ್ರತಿಯೊಂದು ಸಿನಿಮಾ ಕಥೆನೂ ಇದೇ ಆಗಿದೆ. ಹೇಗಿದ್ರು 2 ದಿನದಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತಲ್ವಾ, ಅಲ್ಲಿ ನೋಡ್ಕೊಂಡ್ರೆ ಆಯ್ತು ಅಂತ ಜನ ಕೂಡ ಇಗ್ನೋರ್ ಮಾಡ್ತಾ ಇದ್ದಾರೆ. ಇದು ಪೈರಸಿ ಮಾಡ್ತಾ ಇರೋರ ಪ್ಲಾಂಟ್ ಪ್ರೊಪಗಂಡಾ. ಇದ್ರ ವಿರುದ್ಧ ನಾವು ಲೀಗಲ್ ಆಗಿ ನಿಂತ್ಕೊಂಡಿದೀವಿ. ಯಾಕೆ ಸಿನಿಮಾ ಥಿಯೇಟರ್ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ರೆ ನಮಗೂ ಖುಷಿ ಆಗುತ್ತಲ್ವಾ? ಎಂಟರ್ಟೈನ್ಮೆಂಟ್ಗೆ ಅಂತಾನೆ ಮಾಡೋದು. ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲ ಕಡೆ ಫ್ರೀ ಆಗಿ ಏನ್ ಸಿಗುತ್ತೆ ಅನ್ನೋದನ್ನ ಆರಾಮಾಗಿ ಎಲ್ಲರೂ ನೋಡ್ತಾ ಇದ್ದೀರಾ. ದಯವಿಟ್ಟು ಫ್ರೀ ಆಗಿ ನೋಡೋದನ್ನ ಬಿಟ್ಬಿಟ್ಟು ಟಿಕೆಟ್ ಕೊಟ್ಬಿಟ್ಟು ಯಾರು ಬರ್ತಾರೆ ಅನ್ನೋದು ನಮ್ಗೆ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇವಾಗ ನಾವು ಏನ್ ಹೇಳ್ಬೋದು ಅಂತಂದ್ರೆ, ಎಲ್ಲೋ ನಾವು ಕುತ್ಕೊಂಡ್ಬಿಟ್ಟು ಪೈರಸಿಗೆ ನಾವು ಇದನ್ನೇನೋ ಒಂದು ಮಾಡ್ತೀವಿ ಅಂತ ಯಾರ್ಯಾರು ಮಾತಾಡಿದಾರಲ್ಲ ಅವರೆಲ್ಲ ಕಂಪ್ಲೇಂಟ್ ಕೊಡ್ಬೇಕು. ಇವಾಗ ನಮ್ಗೆ ಲೀಗಲ್ ಆಗಿ ಹೋಗ್ಬೇಕು. ಸಿನಿಮಾಗಳಿಗೆ ಮ್ಯಾಟರ್ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್, ಎಷ್ಟೋ ಜನ ಆರ್ಟಿಸ್ಟ್ಗಳು ಅವರೇ ಕೆಲಸ ಮಾಡಿರೋ ಸಿನಿಮಾಗೆ ಪ್ರಮೋಷನ್ಗೆ ಬರ್ತಾ ಇಲ್ಲ. ನೀವು ಇದು ಯಾವ್ದೋ ಸಂಬಂಧ ಇಲ್ದಿರೋ ಒಂದು ವಿಷಯಕ್ಕೆ ಬನ್ನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸರ್ ಏನ್ ಗೊತ್ತಾ, ಇವಾಗ ಆಂಟಿ ಪೈರಸಿ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳದ್ನಲ್ವಾ, ಇದನ್ನ ಎಲ್ಲ ಡಿಲೀಟ್ ಮಾಡಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತಗೊಂಡು, ಅದು ನಾವೇ ಯಾರು ಪ್ರೊಡ್ಯೂಸರ್ಸ್ ಆಗಿರ್ತೀವಿ ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ, ನೋಡಪ್ಪ ನನ್ನ ಸಿನಿಮಾ ನಾನು ಕಷ್ಟಪಟ್ಟು ಮೈ ಬಗ್ಸಿ ಕೆಲಸ ಮಾಡಿದ್ದೀನಿ, ದುಡ್ಡು ಹಾಕಿ ರಕ್ತ ಸುರಿಸಿ ಬೆವ್ರು ಸುರಿಸಿ ಕೆಲಸ ಮಾಡಿದ್ದೀನಿ, ಇದನ್ನ ತೆಗಿಯಪ್ಪ ಡಿಲೀಟ್ ಮಾಡೋ ಅಂತ ಹೇಳಿ ಅವ್ರ ಹತ್ರ ಒಂದು ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ತೆಗಿಸ್ಬೇಕು. ಕೆಪಾಸಿಟಿ ಇರೋರು ಏನ್ ಮಾಡ್ತಾರೆ, ಇಲ್ದಿರೋರು ಏನ್ ಮಾಡ್ತಾರೆ, ಒದ್ದಾಡ್ತಾರೆ. ಸರ್ ಇದೊಂಥರ ಹೆಂಗ್ ಗೊತ್ತಾ, ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ದಾಗ ತಾನೆ ಸರ್ಕಾರ ಒಂದು ಡಿಸಿಷನ್ ತಗೊಳುತ್ತೆ. ನೀವು ಯಾರು ಸ್ಟ್ರೈಕೇ ಮಾಡ್ಲಿಲ್ಲ ಅಂತಂದ್ರೆ ನಾವು ಕೊಟ್ಟಿದ್ದೆ ರೇಟ್ ಅಂತ ಸುಮ್ಮನೆ ಆಗ್ತಾರೆ. ಜವಾಬ್ದಾರಿ ಕೊಟ್ಟು ನಾವು ಕೊಡ್ಕೊಳಕ್ಕಾಗಲ್ಲ. ಇವಾಗ ನಾವ್ ಹೆಂಗ್ ಇನಿಷಿಯೇಟಿವ್ ತಗೊಂಡಿದ್ದೀವಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಟೀಮು ಯಾರ್ಯಾರು ನಮ್ಮ ಸಿನಿಮಾ ಪೈರಸಿ ಆಗ್ತದೆ, ನಾನು 1000 ಜನಕ್ಕೆ ಕಳ್ಸಿರ್ತೀನಿ ವಿಷಯನ, ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಕೆಲವರು ಜಸ್ಟ್ ನೋಡ್ಬಿಟ್ಟು ಸುಮ್ಮನಾಗಿದ್ದಾರೆ. ನನಗೇನೆ ಅದೇ ರಿಯಾಕ್ಷನ್ ಬಂದಿದೆ ಅಂತಂದ್ರೆ, ಇಮ್ಯಾಜಿನ್ ಸಂಬಡಿ ಎಲ್ಸ್ ಇಸ್ ಡೂಯಿಂಗ್ ಅಂದ್ರೆ ನಂಗೆ ಗೊತ್ತಿರೋರೇ ಮಾಡಿರ್ತಾರೆ, ರಿಯಾಕ್ಷನ್ 0 ಇರುತ್ತೆ, ಸಂಬಂಧ ಇರಲ್ಲ ಅಂತ ಇರುತ್ತೆ. ಇಲ್ಲಿ ಎಲ್ಲ ಸಿನಿಮಾದವರು ಇನಿಷಿಯೇಟಿವ್ ತಗೊಳ್ಳಿ ಮಾಡಿ. ರವಿ ಆಗಲಿ ತನಿಷಾ ಆಗಲಿ ಇನಿಷಿಯೇಟ್ ತಗೊಂಡಿದ್ರೆ, ಆಮೇಲೆ ಜಗ್ಗೇಶ್ ಅವ್ರು ಮುಂದೆ ಬಂದು ಇನಿಷಿಯೇಟ್ ಮಾಡಿ ಈ ಒಂದು ವಿಚಾರಕ್ಕೆ ಎಲ್ಲರೂ ಶಕ್ತಿ ತುಂಬಬೇಕು ಅಂತ ಹೇಳಿ. ಸರ್ ಇನ್ನೊಂದು ಏನ್ ಗೊತ್ತಾ, ಪ್ರೊಡ್ಯೂಸರ್ಸ್ ಏನೇ ಕಷ್ಟಪಟ್ಟು, ನಾನು ಆಕ್ಟ್ರೆಸ್ ಆಗಿ ನಾನು ಪ್ರೊಡ್ಯೂಸರ್ ಆಗಿ ನಾವು ಇವಾಗ ಕಷ್ಟಪಟ್ಟು ಕೆಲಸ ಮಾಡಿದಾಗ್ಲೇನೆ ಪ್ರೊಡ್ಯೂಸರ್ ನೋವು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯ್ತು. ಬೇರೆಯವ್ರಿಗೆ ಅದು ಅರ್ಥ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಆ ಶೂನಲ್ಲಿ ನಿಂತಿಲ್ಲ ಅಂತಂದ್ರೆ ಆ ನೋವು ಏನು ಅಂತ ಗೊತ್ತಾಗಲ್ಲ. ಇನ್ನೊಂದು, ಸಿನಿಮಾ ಥಿಯೇಟರ್ನಲ್ಲಿ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಪ್ರೊಡ್ಯೂಸರ್ ನೋಡ್ತಾನೆ ದುಡ್ಡನ್ನ. ಅದೇ OTT ಅಂತ ಬಂದಾಗ, ಸ್ಯಾಟಲೈಟ್ ಅಂತ ಬಂದಾಗ ಏನೋ ಅಲ್ಪ ಸ್ವಲ್ಪ ದುಡ್ಡು ಪ್ರೊಡ್ಯೂಸರ್ ಪಾಕೆಟ್ಗೆ ಹೋಗುತ್ತೆ. ಮಾಡೋದು ಯಾಕೆ? ನಮಗೂ ಏನೋ ಒಂದು, ದಿಸ್ ಇಸ್ ಅಗೇನ್ ಬಿಸ್ನೆಸ್, ಇಟ್ ಇಸ್ ಅ ಪ್ರೊಫೆಷನಲ್ ಬಿಸ್ನೆಸ್. ಸೊ ನಮಗೂ ಏನೋ ಒಂದು ಬರಲಿ ಅಂತಲೇ ನಾವು ಇನಿಷಿಯೇಟಿವ್ ತಗೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟ್ರಲ್ಲಿ. ಅದಾದಮೇಲೆ ಸ್ಯಾಟಲೈಟ್ ಅಂತ ಮಾತಾಡ್ತೀವಿ. ಎಷ್ಟೋ ಸಿನಿಮಾಗಳು ಸ್ಯಾಟಲೈಟ್ ಆಗ್ತಾ ಇಲ್ಲ, ಎಷ್ಟೋ ಸಿನಿಮಾಗಳು OTTಗೂ ಅವಕಾಶ ಇಲ್ಲ. ನಾವು ಅದಕ್ಕೂ ಇನ್ನೊಂದು ಯೋಚನೆ ಮಾಡಿದ್ದೀವಿ. ನಾನು ಅದನ್ನು ಸದ್ಯದಲ್ಲೇ ನಿಮ್ಮೆಲ್ರಿಗೂ ಹೇಳ್ತೀನಿ, ಕನ್ನಡ ಸಿನಿಮಾಗಳನ್ನ ಎಷ್ಟು ಕಡಿಮೆ ದರದಲ್ಲಿ ಕೆಲವು OTT ಆ್ಯಪ್ಗಳು ನೋಡ್ತಾ ಇದೆ ಅಂತಂದ್ರೆ, ನಮ್ಗಳಿಗೆ ಪಾಪ ಪ್ರೊಡ್ಯೂಸರ್ಸ್ಗೆ ಟು ಬಿ ವೆರಿ ಫ್ರಾಂಕ್ ಆಪ್ಷನ್ನೇ ಇಲ್ದಂಗೆ ಮಾಡಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಕನ್ನಡ ಸಿನಿಮಾ ಎಲ್ಲಿ ನೋಡಬೇಕು, ಈ ಥರ ಜಾಗಗಳಲ್ಲಿ ಕೆಲವೊಂದು ಜಾಗದಲ್ಲಿ ನೋಡ್ತಾರೆ. ಅದನ್ನು ನೋಡಬೇಡಿ. ನಾವು ನಿಮ್ಗೆ ಫ್ರೀಯಾಗಿ ನೋಡೋ ಥರನೇ ಇರ್ಬೋದು, ಒಂದು OTT ಆ್ಯಪ್ನ ತೊಗೊಂಡು ಬರ್ಬೋದು, ನಿಮ್ಗೆ ಅದು ಯೂಸು ಆಗ್ಬೋದು, ನಿಮ್ಗೆ ಇಷ್ಟನೂ ಆಗ್ಬೋದು, ಸಿನಿಮಾಗಳನ್ನ ನೀವು ಆಸೆನೂ ಪಟ್ಟು ನೋಡೋ ಅಂಥದ್ದಾಗುತ್ತೆ. ಪೈರೇಟೆಡ್ ಯಾಕೆ ನೋಡ್ತೀರಾ? ಕೆಡ್ದಾಗ ಸಿನಿಮಾನ ಯಾಕೆ ನೋಡ್ತೀರಾ? ಎಂಜಾಯ್ ಮಾಡಿ, ಆರಾಮಾಗಿ ನೋಡಿ. OTTನಲ್ಲಿ ಎಷ್ಟು ಮಹಾ ಪೇ ಮಾಡಿರ್ತೀರಾ ನೀವು? ಒಂದು ಸಬ್ಸ್ಕ್ರಿಪ್ಷನ್ ನೀವು ತಗೊಂಡು 1000 ಸಿನಿಮಾ ನೋಡಿರ್ತೀರಾ. ಆ ಥರದ್ದೆಲ್ಲ ನೋಡೋದನ್ನ ಕಡಿಮೆ ಮಾಡಬೇಕು. ಇದು ಒಬ್ಬರದಂತೂ ಅಲ್ಲ, ಎಲ್ಲರೂ ಒಳಿತಿಗಾಗಿ ಮಾಡ್ತಾ ಇರುವಂಥ ಒಂದು ಇನಿಷಿಯೇಟಿವ್ ಇವಾಗ ನಾವು ತಗೊಂಡಿದ್ದೀವಿ. ಮೇ ಬಿ ಇದನ್ನ ನೋಡಿ ಇನ್ನೊಂದು 10 ಜನ ತಗೊಳ್ಬಹುದು. ಎಲ್ರಿಗೂ ಸೇರಿ ಒಟ್ಟಿಗೆ ನಾವು ನಿಂತಾಗ ವಿ ವಿಲ್ ಬಿ ವೆರಿ ಸ್ಟ್ರಾಂಗ್. ದಯವಿಟ್ಟು ಯಾರು ಪೈರಸಿ ಸಿನಿಮಾಗಳನ್ನ ಮಾಡಬೇಡಿ, ನೋಡಬೇಡಿ.